ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮಕ್ಕಳ ಮರಣ ಮೃದಂಗ ಏನು ಬಾರಿಸ್ತಾ ಇದೆ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳ ಸಾವಿಗೆ ವೈದ್ಯರು ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಯಂದಿರಿಗೆ ಸೈಡ್ ಎಫೆಕ್ಟೇ ಸಾವಿಗೆ ಕಾರಣ ಅಂತಿದ್ದಾರೆ. ತನಿಖೆಗೂ ಕೂಡ ಮುನ್ನ ಕ್ಲೀನ್ ಚೀಟ್ ಅನ್ನ ಕೊಟ್ಕೊಂಡಿದ್ದಾರೆ ವಾಣಿವಿಲಾಸ ಆಸ್ಪತ್ರೆಯ ಅಧೀಕ್ಷಕರು. ಏನ್ ಹೇಳ್ತಾರೆ ಅವ್ರು ಕೊಡೋ ಕಾರಣಗಳು? 9 ತಿಂಗಳು ಕಂಪ್ಲೀಟ್ ಆಗೋಕ್ಕೂ ಮುನ್ನ ಹುಟ್ಟೋದು, ತಾಯಿಯಲ್ಲಿ ಬಿಪಿ ಹೆಚ್ಚಾಗಿ ಬೆಳವಣಿಗೆ ಆಗದೆ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪೋದು, ತಾಯಿಗೆ ಬೇರೆ ಬೇರೆ ಕಾಯಿಲೆ ಇದ್ರೆ ಮಗು ಮೇಲೆ ಎಫೆಕ್ಟ್ ಆಗುತ್ತೆ, ಮಕ್ಕಳು 1 kg 400 ಗ್ರಾಮ್ ಉಳಿತಾ ಇಲ್ಲ, 1 kg ಇದಾವೆ 400 ಗ್ರಾಮದ ಇದಾವೆ, ಇವೆಲ್ಲ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಸೊ ಮಕ್ಕಳ ಸಾವಿಗೆ ವೈದ್ಯರು ಕೊಡುವಂತಹ ಕಾರಣ ಏನು ಅಂತಂದ್ರೆ 9 ತಿಂಗಳು ತಾಯಿಯಲ್ಲಿ ಬಿಪಿ ಹೆಚ್ಚಾಗಿ ಬೆಳವಣಿಗೆ ಆಗದೆ ಹೊಟ್ಟೆಯೊಳಗೇನೆ ಮಗು ಸಾಯ್ತಾ ಇದೆ, ತಾಯಿಗೆ ಬೇರೆ ಬೇರೆ ಕಾಯಿಲೆ ಇದ್ರೆ ಮಗು ಮೇಲೆ. ಎಷ್ಟು ಮಕ್ಕಳು ಹೇಳಿ ಮೇಡಮ್, ನೀವು ಕೊಡ್ತಾ ಇರುವಂತ ಲೆಕ್ಕ ಎಷ್ಟು? ಈಗ 403 ಹಸುಗೂಸು ಸಾವನ್ನಪ್ಪಿದೆ, ಇದರಲ್ಲಿ ಎಷ್ಟು ಈ ರೀತಿ ಆಗಿದೆ? ಕೊಡಿ ಕಂಪ್ಲೀಟ್ ರಿಪೋರ್ಟ್ ಅನ್ನು, ಓದ್ತೀನಿ ನಾನು ಕೂಡ. 9 ತಿಂಗಳು ಆಗೋಕ್ಕಿಂತ ಮುಂಚಿತೆ ಐ ಅಗ್ರಿ, ಕೆಲವು ಕಡೆಗಳಲ್ಲಿ ಆಸ್ಪತ್ರೆಗಳು ಆಗದಿರೋದನ್ನ ಹೋಗಿ ಅಲ್ಲಿ ಅಂತೇಳಿ ಕಳಿಸ್ಕೊಟ್ಟಿರೋದಿದೆ. ಬಟ್ ಇಟ್ಸ್ ದ ರೇರ್ ಕೇಸ್. 5 10 ಇರ್ಬೋದು ಅದರಲ್ಲಿ. ಬೇರೆ ಆಸ್ಪತ್ರೆಗಳಿಂದ ಅಲ್ಲಿಗೆ ಹೋಗ್ಬಿಡಿ ಅಂತೇಳಿ ಕಳಿಸ್ಕೊಟ್ಬಿಡ್ತಾರೆ, ಅವ್ರು ಕೈ ತೊಳ್ಕೊಂಡ್ಬಿಡ್ತಾರೆ, ಅವ್ರ ಆಸ್ಪತ್ರೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ. ಐ ಅಗ್ರಿ, ಆ ಥರ ನೋಡಿದ್ದೀನಿ ನಾನು ಕೂಡ. ಆದರೆ ಎಲ್ಲದಕ್ಕೂ ಕೂಡ ನೀವು ಕಾರಣ ಇಷ್ಟು ಸಾವು ಹಂಗೆ ಆಗ್ಬಿಟ್ಟಿದೆ ಅಂತಂದ್ರೆ, ನಿಮ್ಮ ಆಸ್ಪತ್ರೆಗಳಲ್ಲಿರುವಂಥ ವೈದ್ಯರು ಯಾವ್ಯಾವ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಲಿಸ್ಟ್ ಕೊಡಿ ನೋಡೋಣ. ಅಥವಾ ಪೂರ್ತಿ ಬೆಳಗ್ಗೆ ಬಂದ್ಬಿಟ್ಟು ಸಂಜೆವರೆಗೂ ಅಲ್ಲೇ ಇರ್ತಾರೆ. 10% ಇರ್ಬೋದೇನೋ, 90% ಆಚೆನೆ ಹೋಗೋದು ಖಾಸಗಿ ಆಸ್ಪತ್ರೆ ಕೆಲಸ ಮಾಡೋಕ್ಕೆ ಅಲ್ಲಿರುವಂಥ ವೈದ್ಯರು. ಇವಾಗ ಜನವರಿಯಿಂದ ಇಲ್ಲಿವರೆಗೂ ಅಂದರೆ ಅರೌಂಡ್ 400 ಮಕ್ಕಳು ಡೆತ್ ಆಗಿದೆ. ಅಂದರೆ ನಮ್ಮಲ್ಲಿ ಏನಂದರೆ ಇದು ಟೆರ್ಷರಿ ರೆಫರಲ್ ಸೆಂಟರು. ಇಲ್ಲಿ ತೀರಾ ಏನಂದರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸೀಸ್ ಬರುತ್ತೆ. ನಮ್ಮಲ್ಲಿ ದಿನಕ್ಕೆ 40ರಿಂದ 45 ಡೆಲಿವರಿ ಆದರೆ ಅದರಲ್ಲಿ 60% ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಏನಂದರೆ ಒಂದು ಲೋ ಬರ್ತ್ ವೆಯ್ಟ್ ಇರ್ಬೋದು, ಪ್ರಿಮೆಚ್ಯೂರಿಟಿ ಇರ್ಬೋದು, ಇಲ್ಲಾಂದರೆ ಡಯಾಬಿಟಿಸ್ ಇರೋ ಮದರ್ಸು, ಹಾರ್ಟ್ ಪ್ರಾಬ್ಲಮ್ ಇರೋ ಮದರ್ಸು ಎಲ್ಲ ಬರ್ತಾರೆ. ಆಮೇಲೆ ಬಹಳಷ್ಟು ಮಕ್ಕಳು ನಮಗೆ ಪ್ರಿಮೆಚ್ಯೂರಿಟಿ ಇರುತ್ತೆ ಅಂತ ಇಲ್ಲಿಗೆ ರೆಫರ್ ಆಗೋದು. ಸೊ ಲೆಸ್ ದ್ಯಾನ್ 1.5 kg ಮಕ್ಕಳು ಏನು ಬರ್ತದಲ್ಲ, ಅದರಲ್ಲೇ ಡೆತ್ ರೇಟ್ ಜಾಸ್ತಿ ಇದೆ ನಮ್ಮಲ್ಲಿ. ಅದಕ್ಕೆ ಅಲ್ಲ, ಎಲ್ಲದನ್ನು ತಡೆ ಹಿಡಿಯೋಕ್ಕಾಗೋದಿಲ್ಲ. ಇವಾಗ ಪ್ರಿಮೆಚ್ಯೂರಿಟಿ ಇರುತ್ತೆ. ಪ್ರಿಮೆಚ್ಯೂರಿಟಿ ಇದ್ದಾಗ ಎಷ್ಟೋ ಸಲ ನಾವು ಎಲ್ಲ ಔಷಧಗಳನ್ನ ಕೊಟ್ಟರೂ ಸಹ ನಾವು 100% ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಪ್ರಿಮೆಚ್ಯೂರಿಟಿ ಏನಾಗುತ್ತೆ, ಇವಾಗ ಕೆಲವರು ಪ್ರಿಮೆಚ್ಯೂರ್ ಲೇಬರ್ ಆಗೇ ಬರ್ತಾರೆ. ಒಂದು ಇನ್ಫೆಕ್ಷನ್ಸ್ ಇರ್ಬೋದು ತಾಯಂದ್ರಲ್ಲಿ, ಅದರಿಂದ ಪ್ರಿಮೆಚ್ಯೂರಿಟಿ ಆಗ್ಬೋದು.